ಹೋಗ್ಬಿಟ್ರಾ? ಹೌದು. ಹೋಗ್ಬಿಟ್ಟು ಬನ್ನಿ, ಆಮೇಲೆ ಹೇಳ್ತೀನಿ. ಇರ್ಲಿ, ಪರವಾಗಿಲ್ಲ, ಹೇಳು. ಮೊನ್ನೆ ಅನಂತಾಚಾರ್ಯರ ಸೊಸೆ ಸಿಮತ್ಕಾರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಕೃಷ್ಣಬಾಯಿಯವ್ರು ಸಿಕ್ಕಿದ್ರು. ಅವ್ರ ಕಡೆ ಒಂದು ವರ ಇದೆಯಂತೆ. ತಿರುವಣಾಮಲೈನಲ್ಲಿ ದೊಡ್ಡ ವಜ್ರದ ವ್ಯಾಪಾರಿಗಳಂತೆ. ಅವ್ರ ಮಗಂಗೆ ಹೆಣ್ಣು ಹುಡುಕ್ತಾ ಇದ್ದಾರಂತೆ. ಸ್ವಲ್ಪ ವಿಚಾರಿಸ್ರಿ, ತುಂಬಾ ಒಳ್ಳೆ ಸಂಬಂಧ. ಏನಾದ್ರೂ ಕೂಡ್ ಬಂದ್ಬಿಟ್ರೆ ನಮ್ಮ ಹೆಸರು ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಮಗಳಿಗೆ ದೊಡ್ಡ ಮನೆ ಸೊಸೆ ಆಗೋ ಅದೃಷ್ಟ ಸಿಗುತ್ತೆ. ನಾವು ದೊಡ್ಡ ಮನೆ ಬೀಗ್ರು ಅಂತ ಬೀಗ್ಬೋದು. ನಾನು ಹೇಳ್ತಾನೆ ಇದ್ದೀನಿ, ಕಣ್ ಬಿಟ್ಕೊಂಡು ನೋಡ್ತಾನೆ ಇದ್ದೀರಲ್ಲ. ನಾನು ಹೇಳಿದ್ ಕೇಳಿಸ್ತಾ ಇಲ್ವೋ ರೀ? ಏನಾದ್ರೂ ಉತ್ತರ ಹೇಳ್ರಿ. ನಿಂತ್ಕೊಳ್ಳೋ ಅಚ್ಯುತ, ನಿಂತ್ಕೊಳ್ಳೋ. ಅಮ್ಮ ಬಿಡಮ್ಮ, ನೋಡೋಗ್ತಾನೆ ಹಿಡಿಬೇಕು. ಮುಚ್ಚೆ ಬೈನ ಸಾಕು. ನಾವಿಲ್ಲಿ ನಿನ್ ಮದುವೆ ಮಾಡ್ಬೇಕು ಅಂತ ಹುಡುಗನ್ ಹುಡುಕ್ತಾ ಇದೀವಿ. ನೀನ್ ಚಿಕ್ಕ ಮಕ್ಕಳ ತರ ಆಟ ಆಡ್ಕೊಂಡಿರು. ನಿಮ್ಮಪ್ಪನ ಒಂಥರ ಗೋಳಾದ್ರೆ ನೀನ್ ಒಂಥರ ಗೋಳು. ಅಪ್ಪ. ಲಕ್ಷ್ಮಿ, ನನ್ನ ಮೇಲಿನ ಕೋಪನ ಅವಳ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಒಂಚೂರು ಮಗಳು ಮೈ ಮುಟ್ಬಿಟ್ರೆ ಎಲ್ಲ ಮಾತು ಬಂದ್ಬಿಡುತ್ತೆ ನಿಮ್ಗೆ. ನಾನು ಅಷ್ಟೊತ್ತಿಂದ ಬಡ್ಕೋತಾ ಇದ್ದೀನಿ, ನೀವು ಒಂದಾದ್ರೂ ಮಾತಾಡಿದ್ರಾ? ಏನು ಅಂತ ಮಾತಾಡಬೇಕು? ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅವರು ವಜ್ರದ ವ್ಯಾಪಾರಿಗಳು, ಆಗರ್ಭ ಶ್ರೀಮಂತರು, ವಿದೇಶಗಳಲ್ಲೆಲ್ಲ ವ್ಯಾಪಾರ ಇದೆ. ಅವರು ಅವ್ರಿಗೆ ತಕ್ಕಂತಹ ಸಿರಿವಂತರ ಮನೆಯಲ್ಲಿ ಹೆಣ್ಣು ತರ್ತಾರಿಯೇ ಹೊರತು ನಮ್ಮಂಥ ಸಣ್ಣ ಪುಟ್ಟ ಜಮೀನ್ದಾರರ ಮನೆಯಲ್ಲಿ ಹೆಣ್ಣು ತರೋಕೆ ಅವ್ರಿಗೇನು ಬಂದಿದೆ? ನೀನು ಹೇಗೆ ನಿನಗಿಂತ ಕಡಿಮೆ ಇರೋರ ಮನೆಗೆ ಹೆಣ್ಣು ಕೊಡಬಾರ್ದು ಅಂತ ಅಂತೀಯೋ, ಅವರು ಹಾಗೆ ತಾನೇ ಯೋಚನೆ ಮಾಡ್ತಾರೆ. ಒಂದೊಂದು ಸಾರಿ ಒಂದೊಂದು ರೀತಿ ಇರೋದಲ್ಲ, ಎಲ್ಲ ಸಮಯದಲ್ಲೂ ಒಂದೇ ರೀತಿ ಯೋಚನೆ ಮಾಡಬೇಕು. ನನ್ನ ಮಗಳ ಮದುವೆ ದೊಡ್ಡ ಮನೆಯಲ್ಲಿ ಅದ್ಧೂರಿಯಾಗಿ ಆಗ್ಬೇಕು, ಅಷ್ಟೇ ನನ್ನ ಯೋಚನೆ. ಮದುವೆಗೂ ಮುಂಚೆ ವ್ರತ ಮಾಡಬೇಕು ಅಂತ ಹೇಳಿದ್ದೆ, ಮಾಡ್ದೇನೆ? ವ್ರತ ಮಾಡಕ್ ನನಗೆಲ್ಲಮ್ಮ ಗೊತ್ತು. ನೀನ್ ಹೇಳ್ಕೊಟ್ರೆ ನಾನು ಮಾಡ್ತೀನಿ, ಅಲ್ವೇನಪ್ಪ? ಸರಿಯಾಗಿ ಹೇಳ್ದೆ ಮಗಳೇ. ಲಕ್ಷ್ಮಿ, ಯಾಕೆ ಕೋಪ ಮಾಡ್ಕೋತೀಯ? ನನ್ನ ಯೋಚನೆ, ನಿನ್ನ ಕಾಳಜಿ ಎಲ್ಲ ಒಂದೇ. ಅವಳ ಮದುವೆ ಅದೇ ಆಗ್ತಿಲ್ವಲ್ಲ. ಯಾವ ವ್ರತ ಮಾಡಿಸ್ಲಿ ಅಂತಾನು ತೋಚ್ತಿಲ್ಲ. ಕ್ಷಮಿಸಿ, ಮರ್ತಿದ್ದೆ. ಏನೇ ತಿಟ್ಕೋತಾ ಇದ್ದಾನೆ, ಕಾಣಿಸ್ತಾನೆ ಇಲ್ವೇ? ವೆಂಕಟನಾಥ, ನೀನಾಗಲೇ ಹೇಳ್ತಿದ್ದ ಶ್ಲೋಕದ ಭಾವಾರ್ಥ ತಿಳಿಯಿತು, ಆದರೆ ಒಳಾರ್ಥ ತಿಳಿದಿಲ್ಲ. ಹಾಸ್ಯ ಮಾಡಬೇಡಿ ಆಚಾರ್ಯರೇ, ನಿಮಗೆ ಅರ್ಥ ಆಗದೆ ಇರೋ ಶ್ಲೋಕವೇ. ಎಲ್ಲ ವಿಷಯಗಳು ತಂತಾನೇ ಅರ್ಥ ಆಗಬೇಕು ಅಂತ ಏನಿಲ್ಲ. ಕೆಲವೊಂದನ್ನು ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೋತೀವಿ. ಎಲ್ಲಿಗೋ ಆತ್ರವಾಗಿ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳೋದು ತಪ್ಪಾಗತ್ತೆ. ಆದರೂ ಕಾಡಿನ ದಾರಿ, ಪ್ರಾಣಿಗಳ ಕಾಟ ಇರುತ್ತೆ. ಒಂಟಿ ಪ್ರಯಾಣ ಒಳ್ಳೆಯದಲ್ಲ. ಈ ಮಠದ ಮುಖ್ಯ ಉಸ್ತುವಾರಿಯಾಗಿ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಲೇಬೇಕಾಗತ್ತೆ. ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಆಚಾರ್ಯರೇ. ಏನ ಮುಖ್ಯವಾದ ಕೆಲಸ ಅಂತ ತಿಳ್ಕೋಬೋದಾ? ಇಷ್ಟು ವರ್ಷದ ಅನುಭವದಲ್ಲಿ ಅದೇನು ಅಂತ ಕಂಡಿಡಿಯಕ್ಕಾಗ್ಲಿಲ್ವೇ? ಕಂಡಿಡಿಯೋ ಪ್ರಯತ್ನ ಪಟ್ಟೆ ಅಂತ ಹೇಳಿದೆ ತಾನೆ. ಸಂಸಾರದ ಗುಟ್ಟಿಗಿಂತ ರಹಸ್ಯನೇ ಈ ಮಠದ ಗುಟ್ಟು. ಈಗಿನ ಪರಿಸ್ಥಿತಿ ಹಾಗೇ ಇದೆ. ಈ ವೆಂಕಟನಾಥ ಮಠಕ್ಕೆ ಬಂದಾಗಿಂದ ಇಬ್ಬರು ಗುರುಗಳಿಗೂ ಅವನು ಬೇಕು, ನಾವು ಬೇಡ. ಇಷ್ಟು ವರ್ಷಗಳಿಂದ ಈ ಮಠದಲ್ಲಿದ್ದೀನಿ. ದೊಡ್ಡ ಗುರುಗಳನ್ನಂತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಇನ್ನು ಚಿಕ್ಕ ಗುರುಗಳು ಅರ್ಥವೇ ಆಗೋಲ್ಲ.
ಇಂಥ ವಾತಾವರಣದಲ್ಲಿ ನಮ್ಮಪ್ಪ ನಿಮ್ಮನ್ನ ನಂಬಿ ನಿಮ್ಮ ಕೈ ಕೆಳಗಡೆ ನನ್ನನ್ನು ಬಿಟ್ಟು ಹೋಗಿದ್ದಾನಲ್ಲ, ಇನ್ನು ಮುಂದೆ ನಮ್ಮ ಕತೆ ಗೋವಿಂದ ಗೋವಿಂದ. ನೀನು ಹೀಗೆ ಗೋವಿಂದ ಗೋವಿಂದ ಅಂದ್ಕೊಂಡು ಬಾಳೆಹಣ್ಣು ತಿಂತಾ ಇದ್ರೆ ನಮಗೆ ಮಣ್ಣು ಮುಕ್ಕಿಸ್ತಾನೆ ಆ ಗೋವಿಂದ ಅಂದರೆ ವೆಂಕಟನಾಥ. ನಿನಗೇನಾದರೂ ಸ್ವಲ್ಪ ಬುದ್ಧಿ ಇದ್ದರೆ ಅದನ್ನು ಉಪಯೋಗಿಸಿ ಆ ವೆಂಕಟನಾಥ ಎಲ್ಲಿಗೆ ಹೋಗ್ತಾನೆ ಬರ್ತಾನೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಆದರೂ ಪಟ್ಟಿದೀಯಾ? ನಾವು ಎಲ್ಲೇ ಇದ್ರೂ ಸುಮ್ಮನೆ ಕೂತಿರೋ ಜಾಯ್ಮಂದವ್ರಲ್ಲ ಗೋವಿಂದ. ನಮ್ಮ ಬುದ್ಧಿ ವಿಶೇಷವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ವಂಶದ ಆಳ ಆಗಲ ನಿಮ್ಗಿನ್ನೂ ಗೊತ್ತೇ ಆಗಿಲ್ವಲ್ಲ ಗೋವಿಂದ. ಆಳ ಆಗಲ ತಾತನಿಗೆ ಅರಳೋ ಮರಳೋ, ಅಪ್ಪನಿಗೆ ಅರೆ ಹುಚ್ಚು, ಇನ್ನು ಇವನಿಗೆ ತಲೆಯಲ್ಲಿ ಮೆದಲೇ ಇಲ್ಲ ಅಂತ ಕಾಣಿಸುತ್ತೆ. ಏನೋ ಗೊಣಗ್ತಾ ಇದ್ರಿ, ಕೇಳಿಸ್ತಾ ಇಲ್ವಲ್ಲ ಗೋವಿಂದ? ಕೊನೆಗಿದ್ರೆ ಕೇಳಿಸಲ್ಲ. ಹೌದು. ನಿಮ್ಮ ವಂಶದ ಆಳ ಕಿಳಿದು ನೋಡ್ತಾ ಇದ್ದೆ. ಏನಾದ್ರು ಕಾಣಿಸ್ತಾ? ಕಾಣಿಸೋದಿರ್ಲಿ, ಅರ್ಥವೇ ಆಗ್ಲಿಲ್ಲ. ವಯಸ್ಸಾಯ್ತಲ್ವೇ, ಯೋಚನಾ ಶಕ್ತಿ ಕಡಿಮೆ ಆಗಿರ್ಬೇಕು. ನಮ್ಮಪ್ಪ ನಿಮ್ ಬಗ್ಗೆ ಹೇಳಿದ್ದು ಈಗ ಸ್ವಲ್ಪ ನಿಜ ಅನಿಸ್ತಾ ಇದೆ. ಏನ್ ಹೇಳ್ದ? ಗೋವಿಂದಾಚಾರ್ಯರಿಗೆ ವಯಸ್ಸಾಯ್ತು, ಮರು ಜಾಸ್ತಿ, ಹಗಲು ರಾತ್ರಿ ಎಚ್ಚರಿಕೆಯಿಂದ ಇರು ಗೋವಿಂದ ಅಂತ ಹೇಳಿದ್ದಾರೆ. ಹಗಲು ರಾತ್ರಿ ಎಚ್ಚರಿಕೆಯಿಂದ ಇದ್ದು ಏನ್ ಕೆಲಸ ಮಾಡಿದೆ ಗೋವಿಂದ? ಕೆಲ್ಸನಾ? ಆ ವೆಂಕಟನಾಥನ ನಾವು ಹಿಂಬಾಲಿಸಿದ್ರೆ ಅವನಿಗೆ ಅನುಮಾನ ಬರುತ್ತೆ. ಆಗ ಅವನು ಗುಟ್ಟು ಬಿಟ್ಕೊಡೋದಿಲ್ಲ. ಅದಕ್ಕೆ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿನ ನೇಮಕ ಮಾಡಿದೀನಿ ಗೋವಿಂದ.